ಪರೀಕ್ಷೆ ಮುಗಿದ ದಿನವೇ ಫಲಿತಾಂಶ ಪ್ರಕಟಿಸಿ ಮಂಡ್ಯದ ಮಹಿಳಾ ಸರ್ಕಾರಿ ಕಾಲೇಜು ವಿಶಿಷ್ಟ ಸಾಧನೆ ನಿರ್ಮಿಸಿದೆ. 2025-26ನೇ ಸಾಲಿನ 1-3-5ನೇ ಸೆಮಿಸ್ಟರ್ ಮಧ್ಯಮ ಪದವಿ ಪರೀಕ್ಷೆಗಳು ಮುಕ್ತಾಯಗೊಂಡ ದಿನವೇ ಮೌಲ್ಯಮಾಪನ ಪ್ರಕ್ರಿಯೆ ಮುಗಿಸಿ ಸಂಜೆ 4 ಗಂಟೆಗೆ ಫಲಿತಾಂಶ ಪ್ರಕಟಿಸಿದೆ. ನನ್ನ ಹೆಸರು ಸಹನಾ, ಸೆಕೆಂಡ್ BSc CZFSCL ಸ್ಟಡಿ ಮಾಡ್ತಿದ್ದೀನಿ. ಸೊ ನಮ್ಮ ಕಾಲೇಜಲ್ಲಿ ಎಕ್ಸಾಮ್ ನಡೆದಿದ್ದು 2ನೇ ಅವರ್ಗೆ ರಿಸಲ್ಟ್ ಬಂದಿರೋದು ನಮಗೆಲ್ಲ ಗೌರವವಾದ ವಿಷಯವಾಗಿದೆ. ಸೊ ಯಾಕೆಂದರೆ ಎಲ್ಲ ಕಾಲೇಜ್ಗಳಲ್ಲಿ ಒಂದು ತಿಂಗಳು ಆದಮೇಲೆ ತುಂಬ ಲೇಟಾಗಿ ರಿಸಲ್ಟ್ ಬರೋದ್ರಿಂದ ನಮಗೂ ಸ್ವಲ್ಪ ಭಯ ಇರುತ್ತೆ. ರಿಸಲ್ಟ್ ಏನಾಯಿತು ಅಂತ ನಮ್ಮ ಪೇರೆಂಟ್ಸು ಪ್ರೆಷರ್ ಕೊಡ್ತಾ ಇರ್ತಾರೆ, ಏನಾಯಿತು ರಿಸಲ್ಟ್ ಅಂತ ನಮ್ಮನ್ನು ಕೇಳ್ತಾ ಇರ್ತಾರೆ. ಆದರೆ ನಮ್ಮ ಕಾಲೇಜಲ್ಲಿ 2 ಅವರ್ ಆಗಿದ ತಕ್ಷಣ ರಿಸಲ್ಟ್ ಬಂದಿದ್ದರಿಂದ ನಮ್ಮ ಪೇರೆಂಟ್ಸ್ಗೂ ಹೌದು, ನಮ್ಮ ಪೇರೆಂಟ್ಸೇ ಖುಷಿ ಪಡ್ತಿದ್ರು, ಏನು ಇಷ್ಟು ಬೇಗ ರಿಸಲ್ಟ್ ಬಂದ್ಬಿಡ್ತಾ ಅಂತ. ಅದಾದಮೇಲೆ ನಾವೆಲ್ಲ ಅದ್ರಲ್ಲಿ ಪಾಸ್ ಆಗಿರೋದು ಇನ್ನೂ ಖುಷಿ ನಮಗೆ. ಮತ್ತು ಎಕ್ಸಾಮಿನೇಷನ್ ಸೆಕ್ಷನ್ ಅವ್ರಿಗೆ ಮತ್ತು ನಮ್ಮ ಪ್ರಿನ್ಸಿಪಲ್ಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ಯಾವ ಕಾಲೇಜ್ಗಳಲ್ಲೂ ಈ ಥರ ಆಗಿರಲಿಲ್ಲ. ನಮ್ಮ ಕಾಲೇಜು ಒಂದು ಹಿಸ್ಟ್ರಿನೇ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ತೀವಿ. ಸಹನಾ. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದಂಥ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಗುರುರಾಜ ಪ್ರಭು, ಕಳೆದ ಜನವರಿ 2ರಿಂದ 31ರವರೆಗೆ ಕಾಲೇಜಿನ BA, BCom, BBA, BSc, BCA, BFSI, ಇ-ಕಾಮರ್ಸ್ ಪದವಿ ಪರೀಕ್ಷೆಗಳು ನಡೆದಿತ್ತು. ಪರೀಕ್ಷೆ ಮುಕ್ತಾಯಗೊಂಡ ಜನವರಿ 31ರಂದೇ ಮೌಲ್ಯಮಾಪನ ಪ್ರಕ್ರಿಯೆ ಮುಗಿಸಿ ಫಲಿತಾಂಶ ಪ್ರಕಟಿಸಲಾಗಿದೆ. ಈ ಮೂಲಕ ನಗರದ ಮಹಿಳಾ ಸರ್ಕಾರಿ ಕಾಲೇಜು ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೊಸ ದಾಖಲೆ ನಿರ್ಮಾಣ ಮಾಡಿದ್ದು, ಸರ್ಕಾರಿ ಸಂಸ್ಥೆಯೊಂದು ಇಷ್ಟೊಂದು ವೇಗವಾಗಿ ಫಲಿತಾಂಶ ನೀಡಿರುವಂಥದ್ದು ಕಾಲೇಜಿನ ಪರಿಶ್ರಮದ ಹೆಗ್ಗುರುತಾಗಿದೆ ಅಂತ ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ನಾನು ಗುರುರಾಜ್ ಪ್ರಭುಕ್ಕೆ ಮಾತನಾಡ್ತಾ ಇರೋದು. ಸರ್ಕಾರಿ ಮಹಿಳಾ ಕಾಲೇಜು ಸ್ವಾಯತ್ತ ಮಂಡ್ಯದ ಪ್ರಾಂಶುಪಾಲರು. ನಮ್ಮ 25-26ನೇ ಸಾಲಿನ 1, 3 ಮತ್ತು 5ನೇ ಸೆಮಿಸ್ಟರ್ಗಳ ಪದವಿ ಪರೀಕ್ಷೆಗಳು ಜನವರಿ 2ರಿಂದ ಜನವರಿ 31ರವರೆಗೆ ನಡೆದಿದ್ದು, 31ರ ದಿನವೇ ಪರೀಕ್ಷೆ ಆದ ದಿನವೇ ಸಂಜೆ 5 ಗಂಟೆಗೆ ಫಲಿತಾಂಶವನ್ನು ಪ್ರಕಟಿಸೋದ್ರ ಮೂಲಕ ನಮ್ಮ ಕಾಲೇಜು ಹೊಸ ದಾಖಲೆಯನ್ನು ಮಾಡಿದ್ದೇವೆ. ಈ ಒಂದು ದಾಖಲೆಗೆ ಸಹಾಯ ಮಾಡಿರ್ತಕ್ಕಂಥ ನಮ್ಮ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದ, ಆಡಳಿತ ವರ್ಗದವರು ಮತ್ತು ಎಲ್ಲ ಅಧ್ಯಾಪಕ ವರ್ಗ ಮತ್ತು ಅದರಲ್ಲೂ ವಿಶೇಷವಾಗಿ ನಮ್ಮ ಪರೀಕ್ಷಾಂಗ ವಿಭಾಗದವರಿಗೆ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ, ನಾನು ಡಾಕ್ಟರ್ ರವಿಕಾಂತ್ ಲಮಾಣಿ, ಪರೀಕ್ಷಾ ನಿಯಂತ್ರಣಾಧಿಕಾರಿ, ಮಹಿಳಾ ಸರ್ಕಾರಿ ಕಾಲೇಜು ಸ್ವಾಯತ್ತ ಮಂಡ್ಯ. ಸೊ ನಮ್ಮ ಕಾಲೇಜಿನಲ್ಲಿ ಜನವರಿ 2ರಿಂದ ಜನವರಿ 31ರವರೆಗೂ 1, 3 ಮತ್ತು 5ನೇ ಸೆಮಿಸ್ಟರ್ನ ಪರೀಕ್ಷೆಗಳು ನಡೆದಿರುತ್ತವೆ. ಈ ಪರೀಕ್ಷೆಯ ಫಲಿತಾಂಶವನ್ನು ನಾವು ಜನವರಿ 31ರಂದು ಪರೀಕ್ಷೆ ಮುಗಿದ 2 ಗಂಟೆಗಳಲ್ಲಿ ಮೌಲ್ಯಮಾಪನವನ್ನು ಮುಗಿಸಿ ಫಲಿತಾಂಶವನ್ನು ನೀಡಿರುತ್ತೇವೆ. ಈ ಪರೀಕ್ಷೆಯಲ್ಲಿ ವಿದ್ಯಾರ್ಥಿನಿಯರು 7147 ವಿದ್ಯಾರ್ಥಿನಿಯರು ಪರೀಕ್ಷೆಗಳನ್ನು ಬರೆದಿರುತ್ತಾರೆ. ಈ ಪರೀಕ್ಷೆಯಲ್ಲಿ ಸುಮಾರು 15,000 ಉತ್ತರ ಪತ್ರಿಕೆಗಳನ್ನು ಸುಮಾರು 350ರಿಂದ 400 ಮೌಲ್ಯಮಾಪಕರು ಪರೀಕ್ಷಾ ಉತ್ತರ ಪತ್ರಿಕೆಗಳನ್ನು ಮೌಲ್ಯಮಾಪನ ಮಾಡಿರುತ್ತಾರೆ. ಸೊ ಇಲ್ಲಿ 258 ಪ್ರಶ್ನೆ ಪತ್ರಿಕೆಗಳು ಅಂದರೆ QP ಕೋಡ್ಗಳು ಇರುತ್ತವೆ. ಸೊ ಈ ಪ್ರೊಸೆಸ್ಗೆಲ್ಲ ನಮಗೆ ಸಹಾಯ ಮಾಡಿದಂತಹ ಪರೀಕ್ಷಾ ಸಮಿತಿಯ ಸದಸ್ಯರಾದ ಸಂಚಾಲಕರಾದ ಡಾಕ್ಟರ್ ಶಿವಕೀರ್ತಿ ವೀರ್ ಅವರು ಹಾಗೂ ಸಹ ಸಂಚಾಲಕರಾದ ಶಿವರಾಮು ಎಸ್ ಸರ್ ಅವರು ಹಾಗೂ ಕಸ್ಟೋಡಿಯನಾದಂತಹ ಮಾದೇಗೌಡ ಸರ್ ಅವರು ಹಾಗೂ ನಮ್ಮ ಕಾಲೇಜಿನ ಗೆಜೆಟೆಡ್ ಮ್ಯಾನೇಜರ್ ಆದ ರವಿಕಿರಣ್ KP ಸರ್ ಅವರು ಹಾಗೂ ಪ್ರಾಂಶುಪಾಲರಾದ ಗುರುರಾಜ ಪ್ರಭು ಸರ್ ಅವರು, ಇವರೆಲ್ಲರ ಸಹಕಾರದಿಂದ ಹಾಗೂ ನಮ್ಮ ಕಾಲೇಜಿನ ಎಲ್ಲ BOE ಅಧ್ಯಕ್ಷರುಗಳ ಸಹಾಯದಿಂದ ಈ ಫಲಿತಾಂಶವನ್ನು ನೀಡಲು ನನಗೆ ಸಹಕಾರಿಯಾಗಿರುತ್ತದೆ. ಹಾಗಾಗಿ ಇದರ ಮುಖಾಂತರ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.